Hello everyone, I am Santosh. Today we are going to discuss the very important topic that is on pointer dereferencing. Okay, last video nalli ನಾವು how to assign the address to the pointers ಅಂತ discuss ಮಾಡಿದ್ವಿ and we have discussed initializing a pointer, that is what assigning the address to the pointer. Okay, ಈಗ this is very important because ಪಾಯಿಂಟರ್ ಯೂಸ್ ಮಾಡಿಕೊಂಡು ಯಾವುದೇ ಒಂದು ವೇರಿಯೇಬಲ್ ಅನ್ನ ನಾವು ಇವನ್ ಮ್ಯಾನಿಪುಲೇಟ್ ಮಾಡಬಹುದು ಅಂತ ಇಲ್ಲಿ ಹೇಳಬೇಕಾಗುತ್ತೆ. ಓಕೆ, ಅಂಡ್ ಹೌ ವಿ ಕ್ಯಾನ್ ಅಚೀವ್ ಇಟ್ ಜಸ್ಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ಓಕೆ, ನಾವು ಲಾಸ್ಟ್ ವಿಡಿಯೋನಲ್ಲಿ ಅಡ್ರೆಸ್ ಅನ್ನ ಹೇಗೆ ಎಕ್ಸೆಸ್ ಮಾಡಿದ್ವು ಅಂತ ಹೇಳಿದ್ವಿ, ಇನಿಷಿಯಲೈಸ್ ಹೇಗೆ ಮಾಡೋದು ಅಂತ ಹೇಳಿದ್ವಿ. ಈಗ ಅಡ್ರೆಸ್ ಯೂಸ್ ಮಾಡಿಕೊಂಡು ಅದರೊಳಗಿರೋ ವ್ಯಾಲ್ಯೂವನ್ನು ಹೇಗೆ ಎಕ್ಸೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು pointers. Okay, let us write about it. The variable or the value of the variable, the variable or the value of the variable can be accessed using a pointer with the help of dereference operator. In dereference operator ಅಂದ್ರೆ ಯಾವುದು? ಮತ್ತೆ we are using star only. Okay, ಇದೇ ಸ್ಟಾರ್ ಅನ್ನ ನೀವು ಪಾಯಿಂಟರ್ ಡಿಕ್ಲರೇಷನ್ ನಲ್ಲಿ ಯೂಸ್ ಮಾಡಿರ್ತೀರಿ. ಇದೇ ಸ್ಟಾರ್ ಅನ್ನ ಪಾಯಿಂಟರ್ ಡಿರೆಫರೆನ್ಸಿಗೂ ನಾವು ಯೂಸ್ ಮಾಡ್ಕೋತೀವಿ. ಓಕೆ, ದೇರ್ ಆರ್ ಟೂ ವೇಸ್ ಆಫ್ ಯೂಸಿಂಗ್ ದಿಸ್ ಸ್ಟಾರ್. ಓಕೆ, ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ನಾನು ಇಲ್ಲಿ ಎಕ್ಸಾಂಪಲ್ ಬರೀತೀನಿ. ವಿ ಹ್ಯಾವ್ ಇಂಟ್ a is equal to 5 ಅಂತ ತಿಳ್ಕೊರಿ, and we have one pointer star p, and I want to have another variable int y, and I want to store address of a into p because p is a pointer. ಇಲ್ಲಿವರೆಗೂ ಇದು ನಿಮ್ಗೆ ಅರ್ಥ ಆಗಿದೆ. ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಇದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. and let us see how it looks like. ಇದೇ ಕಾಣುತ್ತೆ ಅಂತ ನೋಡೋಣ. ಫಸ್ಟ್ we have a here. a ನಲ್ಲಿ we have 5. ಇದ್ರದ್ದು ಒಂದು ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಳೋಣ, 6000 ಅಂತ. and we have p pointer. p is a pointer. p ನಲ್ಲಿ ಏನು ಸ್ಟೋರ್ ಆಗಿದೆ? ಅಡ್ರೆಸ್ ಆಫ್ a. ಅಡ್ರೆಸ್ ಆಫ್ a ಅಂದ್ರೆ ಏನು? 6000. ಅಡ್ರೆಸ್ ಸ್ಟೋರ್ ಆದರೆ ಆಟೋಮೆಟಿಕ್ಲಿ ಇದು ಎಲ್ಲಿ ಪಾಯಿಂಟ್ ಮಾಡುತ್ತೆ? ಇಟ್ ಪಾಯಿಂಟ್ಸ್ ಟು a, and it has its own address. ಇದಕ್ಕೆ ಇದರದೇ ಆದ ಅಡ್ರೆಸ್ ಇರಬಹುದು, ಅಸಂಪ್ಷನ್ ನಾನು ಮಾಡಿದ್ದೀನಿ. and we have another variable called y. y ಅನ್ನೋ ವೇರಿಯೇಬಲ್ ಇದೆ which is empty, which is there in the memory. ಓಕೆ, ಈಗ ಏನು ಮಾಡೋದು? ನಾವು ಪಾಯಿಂಟರ್ ಯೂಸ್ ಮಾಡಿಕೊಂಡು ಪಾಯಿಂಟರ್ ಯಾವ್ದು ಅಡ್ರೆಸ್ಸಿಗೆ ಪಾಯಿಂಟ್ ಮಾಡುತ್ತೋ ಆ ವ್ಯಾಲ್ಯೂವನ್ನು ಹೇಗಾದರೂ ಎಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನಾನೊಂದು ಇಲ್ಲಿ ಸ್ಟೇಟ್ಮೆಂಟ್ ಬರಿತೀನಿ ನೋಡಿ. y is equal to star p. This is very important, just observe. y is equal to star p. ನೀವು ಡಿಕ್ಲರೇಷನ್ ಮಾಡುವಾಗ ಇಂಟ್ ಸ್ಟಾರ್ ಪಿ ಅಂತ ಬರೆದಿರಲ್ಲ, ದಿಸ್ ಈಸ್ ಡಿಫರೆಂಟ್. ಅಂಡ್ ಇಲ್ಲಿ ಸ್ಟಾರ್ ಪಿ ಅಂತ ಬರೆದಿದಿರಲ್ಲ, ದಿಸ್ ಈಸ್ ಕಾಲ್ಡ್ ಡಿರೆಫರೆನ್ಸ್. ಇದಕ್ಕೇನಂತಾರೆ? ಡಿರೆಫರೆನ್ಸ್ ಅಂತ ಕರೀತಾರೆ. ಸ್ಟಾರ್ ಪಿ ಅಂದ್ರೆ ಏನು? ಡಿಕ್ಲರೇಷನ್ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ನಾವು ಸ್ಟಾರ್ ಪಿ ಅನ್ನ ಯೂಸ್ ಮಾಡಿದರೆ ಅಥವಾ ಸ್ಟಾರ್ ಪಾಯಿಂಟರ್ ಅಂತ ನಾವು ಬರೆದ್ರೆ, ಯು ಶುಡ್ ಥಿಂಕ್ ದಟ್ ಇಟ್ ಈಸ್ ಡಿರೆಫರೆನ್ಸಿಂಗ್, ವಿಚ್ ಮೀನ್ಸ್ ಪಿ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಈಸ್ ಕಾಲ್ಡ್ ಸ್ಟಾರ್ ಪಿ. ಅಂದ್ರೆ ಸ್ಟಾರ್ ಪಿ ಅಂದ್ರೆ ಏನು? ಪಿ ಒಳಗಡೆ ಯಾವ್ದ್ರ ಅಡ್ರೆಸ್ ಇದೆ ಹೇಳ್ರಿ? ಪಿ ಒಳಗಡೆ ಇರೋ ಅಡ್ರೆಸ್ ಯಾವುದು? 6000. ಈ 6000 ಅಡ್ರೆಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ? 5. ದಿಸ್ ಇಸ್ ದ ವ್ಯಾಲ್ಯೂ. ಸ್ಟಾರ್ ಪಿ ಅಂದ್ರೆ ಏನು?
5. ಇಲ್ಲಿ y ಈಕ್ವಲ್ ಸ್ಟಾರ್ ಪಿ ಅಂತ ಬರೆದಿದ್ದೀನಿ. ಇದರ ಅರ್ಥ ಏನು? y ಈಕ್ವಲ್ ಟು ಸ್ಟಾರ್ ಪಿ ವ್ಯಾಲ್ಯೂ ಎಷ್ಟು? 5. ಅಂದರೆ y ನಲ್ಲಿ ಏನು ಬಂತು ಈಗ? 5 ಅಂತ ಬಂತು. ನೋಡಿ, ಎ ಯೂಸ್ ಮಾಡಲಾರ್ದೇನೆ ಪಿ ಯೂಸ್ ಮಾಡಿಕೊಂಡು ಎ ಒಳಗಿರೋ ವ್ಯಾಲ್ಯೂವನ್ನು ತಗೊಂಡು y ನಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ವಿ. ಇದಕ್ಕೇನಂತಾರೆ? ಪಾಯಿಂಟರ್ ಡಿರೆಫರೆನ್ಸಿಂಗ್, ಎಕ್ಸೆಸಿಂಗ್ ದ ವ್ಯಾಲ್ಯೂಸ್ ಅಥವಾ ವೇರಿಯೇಬಲ್ಸ್ ಥ್ರೂ ಪಾಯಿಂಟರ್ಸ್. ಪಾಯಿಂಟರ್ ಯೂಸ್ ಮಾಡಿಕೊಂಡು ಈ ವ್ಯಾಲ್ಯೂವನ್ನು ಎಕ್ಸೆಸ್ ಮಾಡಿದ್ವಿ ವಿದೌಟ್ ಯೂಸಿಂಗ್ ಎ ಅನ್ನೋ ಆಪ್ಷನ್ನೇ ಇಲ್ಲ, ಇಲ್ಲಿ ವರ್ಡೇ ಇಲ್ಲ, ಅಥವಾ ಎ ಅನ್ನು ನಾವು ವೇರಿಯೇಬಲ್ ಯೂಸ್ ಮಾಡೇ ಇಲ್ಲ. ಸ್ಟಾರ್ ಪಿ ಅಂದ್ರೇನು? ಪಿ ಒಳಗಡೆ ಯಾವ ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ. ಗಾಟ್ ಇಟ್? y is equal to ಸ್ಟಾರ್ ಪಿ ಅಂದರೆ ಏನಂತ ನಾನು ಬರಿತೀನಿ. This means we are accessing the value stored in A. We are accessing the value stored in A by using P. ಅಂದ್ರೆ P ಒಳಗಡೆ ಏನಿರುತ್ತೆ? P holds the address of A. ಸ್ಟಾರ್ ಪಿ ಅಂದ್ರೆ ಏನು? ಆ ಅಡ್ರೆಸ್ ಒಳಗಿರೋ ವ್ಯಾಲ್ಯೂ. ಸ್ಟಾರ್ ಪಿ is the value stored in that address. ನೋಡಿ, ಸ್ಟಾರ್ ಹ್ಯಾಸ್ ಟು ಸಿಗ್ನಿಫಿಕೆನ್ಸ್. ಎರಡು ಮೇಜರ್ ವೇನಲ್ಲಿ ಇದು ಸ್ಟಾರ್ ವರ್ಕ್ ಆಗುತ್ತೆ. ವೆನ್ ಎವರ್ ಯು ಆರ್ ಯೂಸಿಂಗ್ ದಿಸ್ ಸ್ಟಾರ್ ಡ್ಯೂರಿಂಗ್ ಡಿಕ್ಲರೇಷನ್ ಟೈಮ್, ಇಟ್ ಈಸ್ ಕಾಲ್ಡ್ ಪಾಯಿಂಟರ್ ಕ್ರಿಯೇಷನ್. ಇದೇ ಸ್ಟಾರ್ ಅನ್ನ ಡಿಕ್ಲರೇಷನ್ ಬಿಟ್ಟು, ಇದು ಡಿಕ್ಲರೇಷನ್ ಟೈಮ್ ಅಂದ್ರೆ ಇಲ್ಲಿ ಯೂಸ್ ಮಾಡಿದಿರಲ್ಲ, ಇದು ಡಿಕ್ಲರೇಷನ್ ಪಾರ್ಟ್. ಇಲ್ಲಿ ಅದು ಪಾಯಿಂಟರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಸ್ಟಾರ್ ಪ್ರಿ ಯೂಸ್ ಮಾಡಿದಿರಲ್ಲ, ಇಲ್ಲಿ ಏನ್ ಮಾಡುತ್ತೆ? ಅದು ಪಾಯಿಂಟರ್ ಅನ್ನ ಡಿರೆಫರೆನ್ಸ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಇಂಟ್ ಎಕ್ಸ್ ಈಕ್ವಲ್ ಟು 10 ಅಂತ ಬರೆದಿದ್ದೀನಿ. ಅಂಡ್ ಒನ್ ಪಾಯಿಂಟರ್ ಐ ವಾಂಟ್ ಟು ಟೇಕ್ ಇಂಟ್ ಸ್ಟಾರ್ y ಅಂತ ತಗೊಂಡಿದ್ದೀನಿ. ಓಕೆ, ಅಂಡ್ y ಈಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎಕ್ಸ್ ಅನ್ನ ಸ್ಟೋರ್ ಮಾಡ್ತಿದ್ದೀನಿ y ನಲ್ಲಿ. ಅಂಡ್ ಯು ಜಸ್ಟ್ ಅಬ್ಸರ್ವ್, ನಾನು ಏನು ಮಾಡ್ತೀನಿ ನೋಡ್ರಿ, ಸ್ಟಾರ್ y ಈಸ್ ಈಕ್ವಲ್ ಟು 50 ಅಂತ ಬರೆದಿದ್ದೀನಿ. ಓಕೆ, ಲೆಟ್ ಅಸ್ ಡ್ರಾ ದಿಸ್ ಹೌ ಇಟ್ ಲುಕ್ಸ್ ಲೈಕ್. ಎಕ್ಸ್ ಒಳಗಡೆ 10 ಇದೆ, ಅಂಡ್ ಇದಕ್ಕೆ ಇದರದೇ ಆದ ಒಂದು ಅಡ್ರೆಸ್ ಇದೆ ಅಂತ ತಿಳ್ಕೊಳ್ಳೋಣ. 5000 ಅಂತ ಬರೆದಿದ್ದೀನಿ. y ಒಳಗಡೆ ಏನಿದೆ? ಅಡ್ರೆಸ್ ಆಫ್ ಎಕ್ಸ್ ಎಷ್ಟು? 5000. ಅಂಡ್ ಇದಕ್ಕೆ ಇದರದೇ ಆದ ಅಡ್ರೆಸ್ ಇರುತ್ತೆ, 8000 ಅಂತ ಬರೆದಿರ್ತೀನಿ. ಅಡ್ರೆಸ್ ಸ್ಟೋರ್ ಆದರೆ ಡೆಫಿನೆಟ್ಲಿ ದಿಸ್ ಇಸ್ ಪಾಯಿಂಟಿಂಗ್ ಟು ದಿಸ್. ಓಕೆ, ಈಗ ಜಸ್ಟ್ ಅಬ್ಸರ್ವ್ ವಾಟ್ ಇಟ್ ಈಸ್ ಅಂತ ನೀವು ಹೇಳ್ಬೋದು. ಈಗ ಸ್ಟಾರ್ y ಅಂದ್ರೇನು? y ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ. y ದಲ್ಲಿ ಯಾವ ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂನ ಏನಂತ ಚೇಂಜ್ ಮಾಡ್ತಿದ್ದಾರೆ? 50 ಅಂತ ಚೇಂಜ್ ಮಾಡ್ತಿದ್ದಾರೆ. ನೋಡಿ, ಸ್ಟಾರ್ y ಮೀನ್ಸ್ y ಒಳಗಡೆ ಯಾವ್ದು ಅಡ್ರೆಸ್ ಇದೆ ಹೇಳ್ರಿ? 5000. ಅದರೊಳಗಿರೋ ವ್ಯಾಲ್ಯೂ ಅಂದ್ರೆ ಸ್ಟಾರ್ y. ಅದನ್ನ ಏನಂತ ಚೇಂಜ್ ಮಾಡ್ತಿದ್ದಾರೆ? ಇಲ್ಲಿ 50 ಅಂತ ಚೇಂಜ್ ಮಾಡ್ತಿರ್ತಾರೆ ವಿದೌಟ್ ಯೂಸಿಂಗ್ ಎಕ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಜಸ್ಟ್ ಪಾಯಿಂಟರ್ ಯೂಸ್ ಮಾಡಿಕೊಂಡು ಎಕ್ಸ್ ಒಳಗಿರೋ ವ್ಯಾಲ್ಯೂವನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಹಂಗಂದ್ರೆ ನಾವು ಇಟ್ ಚೇಂಜಸ್ ಆಫ್ಟರ್ ದಿಸ್. ಇದೇನಾಗುತ್ತೆ? ಸ್ಟಾರ್ y ಅಂದರೆ y ಒಳಗಿರೋ ಅಡ್ರೆಸ್ ಇದೆಯಲ್ಲ ಅದರೊಳಗಿರೋ ವ್ಯಾಲ್ಯೂವನ್ನು ಚೇಂಜ್ ಮಾಡ್ತಿದ್ದಾರೆ. ಅದರೊಳಗಿರೋ ವ್ಯಾಲ್ಯೂ 10 ಇತ್ತಲ್ಲ, ಅದೇನಾಗುತ್ತೆ ಈಗ 50 ಆಗುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಾನು ಮೊದಲೇ ಹೇಳಿದ್ದೆ ಪಾಯಿಂಟರ್ನ ಯಾಕೆ ಯೂಸ್ ಮಾಡ್ತೀವಿ?
ಇಲ್ಲಿಂದನೇ ವಿ ವಾಂಟ್ ಟು ಚೇಂಜ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಇಲ್ಲಿಂದನೇ ನಾನು ಫೇಸ್ಬುಕ್ ಒಳಗಿರೋ ಫೋಟೋವನ್ನು ಅಪ್ಡೇಟ್ ಮಾಡ್ತೀನಿ. ಇಲ್ಲಿಂದನೇ ನಾನು ಇನ್ಸ್ಟಾಗ್ರಾಮಲ್ಲಿರೋ ವಿಡಿಯೋವನ್ನು ಡಿಲೀಟ್ ಮಾಡ್ತೀನಿ ವಿದೌಟ್ ನೋಯಿಂಗ್. ಅಲ್ಲೇ ಹೋಗಿ ಮಾಡಲ್ಲ, ನಾವು ಇಲ್ಲಿಂದನೇ ಮಾಡ್ತೀವಿ. ಅದೇ ಥರ ಇದು ಕೂಡ ಎಕ್ಸ್ಗೆ ಗೊತ್ತಿಲ್ಲದೇನೆ, ಯು ಕ್ಯಾನ್ ಸಿ ಹಿಯರ್, ಎಕ್ಸ್ಗೆ ಗೊತ್ತಿಲ್ಲದೇನೆ ಎಕ್ಸ್ ಒಳಗಿರೋ ವ್ಯಾಲ್ಯೂವನ್ನು ಚೇಂಜ್ ಮಾಡಿದ್ವಿ ಬೈ ಯೂಸಿಂಗ್ ಪಾಯಿಂಟರ್. ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ದಟ್ಸ್ ವೈ ವಿ ನೀಡ್ ಪಾಯಿಂಟರ್ಸ್. ಅಂದರೆ ಎಲ್ಲಿಂದನೋ ನಾವು ಯಾವ ಬೇಕಾದ್ದು ವ್ಯಾಲ್ಯೂವನ್ನು ಚೇಂಜ್ ಮಾಡ್ಬೋದು ಜಸ್ಟ್ ಬೈ ನೋಯಿಂಗ್ ಇಟ್ಸ್ ಅಡ್ರೆಸ್. ಬರೀ ಅಡ್ರೆಸ್ ಗೊತ್ತಿದ್ರೆ ಸಾಕು, ಅದರೊಳಗಿರೋ ವ್ಯಾಲ್ಯೂವನ್ನು ಚೇಂಜ್ ಮಾಡಬಹುದು. And you should note that star has two ways of using it. Okay, ಒಂದು ಯಾವಾಗ ಯೂಸ್ ಮಾಡ್ತೀವಿ? ಡಿಕ್ಲರೇಷನ್ ಪಾರ್ಟ್, ಪಾಯಿಂಟರ್ ಡಿಕ್ಲರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ, ವಿಚ್ ಇಂಡಿಕೇಟ್ಸ್ ಕ್ರಿಯೇಷನ್ ಆಫ್ ಪಾಯಿಂಟರ್. ಡಿಕ್ಲರೇಷನ್ ಪಾರ್ಟ್ ಬಿಟ್ಟು ಈ ಸ್ಟಾರ್ ಅನ್ನ ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಏನಂತ ಕರೀತಾರೆ? ಡಿರೆಫರೆನ್ಸಿಂಗ್. ಡಿರೆಫರೆನ್ಸಿಂಗ್ ಅಂದ್ರೆ ಏನು? accessing the value. Got it? This is the way to access the value or change the value using pointers. Okay, if you have any doubts you can comment. Next video nalli ನಾವು ಪಾಯಿಂಟರ್ ಅರಿಥಮೆಟಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. Okay, thank you.